ಆನ್ಲೈನ್ ವಂಚನೆಯ ಪ್ರಕರಣವನ್ನ ಭೇದಿಸಿದ್ದಾರೆ ಬಳ್ಳಾರಿಯ ಖಾಕಿ ಪಡೆ. ಈಗ ಬರೋಬ್ಬರಿ 2.49 ಕೋಟಿ ವಂಚಕರಿಂದ ಹಣವನ್ನ ಪಡೆದಿರುವಂತದ್ದು ವಶಕ್ಕೆ. ಈಗ ಹಿಂದೂಸ್ತಾನ್ ಮೆಟಲ್ ಕಂಪನಿಯಿಂದ ಕೋಲ್ ವ್ಯವಹಾರದಲ್ಲಿ ಆನ್ಲೈನ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಖಾಕಿ ಅಲರ್ಟ್ ಆಗಿ ಬರೋಬ್ಬರಿ 2.49 ಲಕ್ಷ ರೂಪಾಯಿ ಹಣವನ್ನ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಹಿಂದೂಸ್ತಾನ್ ಮೆಟಲ್ ಕಂಪನಿಯಿಂದ ಕೋಲ್ ಅವ್ಯವಹಾರದಲ್ಲಿ ಬಳ್ಳಾರಿ ಸೈಬರ್ ವಂಚನೆಗೆ ಒಳಗಾಗಿದ್ದಂತ ಕಂಪನಿ ಇದು. ಬಳ್ಳಾರಿ ಹೊರವಲಯದ ಅಗರ್ವಾಲ್ ಕಂಪನಿಯಿಂದ ಕೋಲ್ ಖರೀದಿ ವ್ಯವಹಾರವನ್ನ ಮಾಡಲಾಗಿತ್ತು. ವ್ಯವಹಾರ ತಿಳಿದ ಸೈಬರ್ ವಂಚಕ ಅಗರ್ವಾಲ ಕಂಪನಿ ಬ್ಯಾಂಕ್ ಹೆಸರಲ್ಲಿ ದೋಖಾ ಮಾಡಿದೆ. ಬಳ್ಳಾರಿ ಹೊರವಲಯದ ಅಗರ್ವಾಲ ಕಂಪನಿಯ ವ್ಯವಹಾರ ಇದು. ಈಗ ವಂಚನೆಯನ್ನ ಮಾಡಿರುವಂತದ್ದು ಆನ್ಲೈನ್ ವಂಚನೆ ಇದು. ಕಂಪನಿ ಬ್ಯಾಂಕ್ ಖಾತೆಯ ಬದಲಾಗಿದೆ ಅಂತ ನಕಲಿ ಇಮೇಲ್ ಮೂಲಕ ಮಾಹಿತಿಯನ್ನ ನೀಡಿರುವಂತದ್ದು. ಈ ಇಮೇಲ್ ಕಳಿಸಿದ ಖಾತೆ 2 ಕೋಟಿ ಜಮಾ ಮಾಡಿತ್ತು ಹಿಂದೂಸ್ತಾನ್ ಕಂಪನಿ. ಹಣ ಜಮಾವಣೆ ಮಾಡಿದ ನಂತರ ಖಾತೆ ನಕಲಿ ಎನ್ನುವುದು ಬೆಳಕಿಗೆ ಬಂದಿದೆ. ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಬಳ್ಳಾರಿಯ ಖಾಕಿ ಪಡೆ ಎಸ್ಪಿ ಶೋಭಾರಾಣಿ ನೇತೃತ್ವದಲ್ಲಿ ತಂಡವನ್ನ ರಚಿಸಿ ಕಾರ್ಯಾಚರಣೆಯನ್ನು ನಡೆಸಿರುವಂತದ್ದು. ಮಧ್ಯಪ್ರದೇಶದಲ್ಲಿ ವಂಚಕನನ್ನ ಬಂಧಿಸಿದ್ದಾರೆ ಪೊಲೀಸರು. 2 ಕೋಟಿಗೂ ಅಧಿಕ ಹಣವನ್ನ ವಂಚನೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ವಂಚಕನಿಂದ ಪ್ರಸ್ತುತ 1.49 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡೆದಿರುವಂತದ್ದು. ಈಗ ಮಧ್ಯಪ್ರದೇಶ ಮೂಲದ ಜೈಸ್ವಾಲ್ ಎನ್ನುವಂತಹ ವಂಚಕ ಬಳ್ಳಾರಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಬಳ್ಳಾರಿ ಪೊಲೀಸರ ಕಾರ್ಯವೈಖರಿಗೆ ಎಲ್ಲರಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಈ ಆನ್ಲೈನ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಈ ಆನ್ಲೈನ್ ಗೇಮಿಂಗ್ ಆಗಿರ್ಬೋದು, ಆನ್ಲೈನ್ ಹಣ ಪಡೆಯುವ ವಿಚಾರವಾಗಿ ಸಾಕಷ್ಟು ಜನ ಕೂಡ ಇದಕ್ಕೆ ಕೆಲವೊಂದಿಷ್ಟು ಜನ ಬಲಿಯಾಗಿರ್ತಾರೆ. ಈಗ ಆನ್ಲೈನ್ ವಂಚನೆಯ ಪ್ರಕರಣವನ್ನ ಬಳ್ಳಾರಿ ಖಾಕಿ ಪಡೆ ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಬರೋಬ್ಬರಿ 2.49 ಲಕ್ಷ ರೂಪಾಯಿ ಹಣವನ್ನ ಈತ ವಂಚನೆ ಮಾಡಿದ್ದಾನೆ ಅನ್ನುವಂತ ವಿಚಾರ ಬೆಳಕಿಗೆ ಬಂದಿದೆ. ಒಂದು ಸೈಬರ್ ಪ್ರಕರಣ ದಾಖಲಾಗಿರುತ್ತೆ ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಇದರಲ್ಲಿ ಹಿಂದೂಸ್ತಾನ್ ಕ್ಯಾಲ್ಸಿಂಡ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಅಗರ್ವಾಲ್ ಕೋಲ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಜೊತೆಲಿ ಕೋಲ್ ಪರ್ಚೇಸ್ ಮಾಡ್ತಿರ್ತಾರೆ. ಇದು ಮುಂಚೆಯಿಂದ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಥ್ರೂ ಆನ್ಲೈನ್. ಇದರಲ್ಲಿ ಯಾವುದೋ ಒಂದು ಮೆಸೇಜ್ ಬರುತ್ತೆ ಮೇಲ್ ಮುಖಾಂತರ, ನಮ್ಮದು ಅಕೌಂಟ್ ನಂಬರ್ ಚೇಂಜ್ ಮಾಡಿದ್ದೀವಿ ಅಂತೇಳಿ. ಇವರು ಪರ್ಚೇಸ್ ಆದಮೇಲೆ ಅದೇ ಅಮೌಂಟ್ 2 crores 11,50,000 ಅಷ್ಟು ಅಮೌಂಟ್ ಹೊಸ ಖಾತೆಗೆ ಹಾಕ್ತಾರೆ. ಅದು ಆ್ಯಕ್ಚುಲಿ ಆ ಕಂಪ್ನಿ ಇರಲ್ಲ, ಬೇರೆ ಯಾವುದೋ ಪ್ರೈವೇಟ್ ಪರ್ಸನ್ ಅಕೌಂಟ್ಗೆ ಹೋಗುತ್ತೆ. ಅವನು ವಿವಿಧ 18 ಖಾತೆಗಳಿಗೆ ಅದನ್ನು ವರ್ಗಾವಣೆ ಮಾಡಿ ಆ ದುಡ್ಡನ್ನು ತೊಗೊಂಡಿರ್ತಾನೆ. ಇದರಲ್ಲಿ 1.27 ಲಕ್ಷ ಅಷ್ಟು ಕ್ಯಾಶ್ 1.21 ಲಕ್ಷ ಅಷ್ಟು ಕ್ಯಾಶ್ ರಿಕವರಿ ಆಗಿದೆ. 27,97,000 ಅಕೌಂಟ್ ಫ್ರೀಸ್ ಮಾಡಿಸಿರ್ತಾರೆ. ಓವರ್ ಆಲ್ 1.5 ಕೋಟಿಯಷ್ಟು ರಿಕವರಿ ಆಗಿದೆ ಪ್ರಾಪರ್ಟಿ. ಒಂದು ಸೈಬರ್ ಪ್ರಕರಣ ದಾಖಲಾಗಿರುತ್ತೆ. ಎಸ್, ಒಂದು ಕಡೆ ಈಗ ಹಿಂದೂಸ್ತಾನ್ ಮೆಟಲ್ ಕಂಪನಿಯಿಂದ ಕೋಲ್ ವ್ಯವಹಾರದಲ್ಲಿ ಯಾವ ರೀತಿಯಾಗಿ ಅವ್ಯವಹಾರ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಎಸ್ಪಿ ಆದಂತಹ ಶೋಭಾರಾಣಿ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ವ್ಯವಹಾರ ತಿಳಿದ ಸೈಬರ್ ವಂಚಕ ಅಗರ್ವಾಲ ಕಂಪನಿ ಬ್ಯಾಂಕ್ ಹೆಸರಲ್ಲಿ ದೋಖಾ ಮಾಡಿರುವಂತದ್ದು. ಅಂದ್ರೆ ಕಂಪನಿಯ ಬ್ಯಾಂಕ್ ಏನಿದೆಯೋ ಆ ಖಾತೆ ಬದಲಾಗಿದೆ ಅಂತ ನಕಲಿ ಇಮೇಲ್ ಮೂಲಕ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇಮೇಲ್ ಕಳಿಸಿ ಖಾತೆಗೆ 2 ಕೋಟಿ ರೂಪಾಯಿವನ್ನ ಜಮಾ ಮಾಡಿಕೊಂಡಿದ್ದ ಈತ. ಹಣ ಜಮಾವಣೆ ಮಾಡಿದ ನಂತರ ಖಾತೆಯನ್ನ ನಕಲಿ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಸೊ ಒಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಇದು 1 ಲಕ್ಷ ಅಲ್ಲ 2 ಲಕ್ಷ ಅಲ್ಲ, ಸಾಕಷ್ಟು ಹಣ ವಂಚನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ 1.40
$75 ಲಕ್ಷ, 1.5 ಲಕ್ಷದ ರೂಪಾಯಿವಾಗಿ. ಸೊ ಇಲ್ಲಿ ರಿಕವರಿ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ SP ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆಯಾಗಿದೆಯಂತೆ.